Dear students, let us start our class, our fourth lesson. Everything I need to know, I learned in the forest. Yes, what is the title of the lesson? You see, such a lengthy title. Everything I need to know, I learned in the forest by Vandana Shiva. Students, first let us understand the title of the lesson. ಈ ಪಾಠಕ್ಕೆ ಒಂದು ಟೈಟ್ಲ್ ಇದೆಯಲ್ಲ, ಹೆಸರಿದೆಯಲ್ಲ, ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಉದ್ದ ಇದೆ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಏನಿದ್ರ ಅರ್ಥ ಅಂತೇಳಿ. ಎವ್ರಿಥಿಂಗ್ ಐ ನೀಡ್ ಟು ನೋ ತಿಳ್ಕೊಳ್ತಕ್ಕಂಥದ್ದು. ನಾನು ಏನೆಲ್ಲ ತಿಳ್ಕೊಳ್ಳೋದಿದೆಯಲ್ಲ, ಎವ್ರಿಥಿಂಗ್ ವಾಟ್ ಎವರ್ ಐ ವಾಂಟ್ ಟು ನೋ, ನಾನು ಏನೇನು ಕಲಿಬೇಕಾಗಿದೆಯಲ್ಲ, ಏನೇನು ತಿಳ್ಕೊಬೇಕಾಗಿದೆಯಲ್ಲ, ಐ ಲರ್ನ್ ಇನ್ ದ ಫಾರೆಸ್ಟ್. ದೋಸ್ ಥಿಂಗ್ಸ್ ಐ ಲರ್ನ್ ಇನ್ ದ ಫಾರೆಸ್ಟ್. ಅವನ್ನೆಲ್ಲ ನಾವು ಕಲ್ತಿದ್ದೆಲ್ಲಿ ಅಂತ ಹೇಳಿದ್ರೆ ಕಾಡುಗಳಲ್ಲಿ, ಇನ್ ದ ಫಾರೆಸ್ಟ್. ವಾಟ್ ಎವರ್ ಐ ಹ್ಯಾವ್ ಟು ಲರ್ನ್, ನಾನು ಏನೇನು ಕಲಿಬೇಕಾಗಿದೆ, ಏನೇನು ತಿಳ್ಕೊಬೇಕಾಗಿದೆಯಲ್ಲ, ಅದನ್ನೆಲ್ಲ ಕೂಡ ಕಲ್ತಿದ್ದು ನಾನು ಫಾರೆಸ್ಟಲ್ಲಿ, ಕಾಡುಗಳಲ್ಲಿ. ಸೊ ವಾಟ್ ಅಬೌಟ್ ದ ಟೈಟಲ್? ವಾಟ್ ಎವರ್ ವಂದನಾ ಶಿವ, she knows, she has learned all those things in the forest. You see, here Vandana Shiva, she highlighted the importance, the significance of forest. ನಾವು ಇಡೀ ಪಾಠದಲ್ಲಿ ತಿಳ್ಕೊಳ್ತಕ್ಕಂಥದ್ದು ವಂದನಾ ಶಿವ ಮತ್ತು ಕಾಡು, ಅದರ ವ್ಯಾಲ್ಯೂ, ದ ವ್ಯಾಲ್ಯೂ ಆಫ್ ಫಾರೆಸ್ಟ್. This is written by Vandana Shiva. You see in the picture that lady is Vandana Shiva. Lesson ಅನ್ನು ನೋಡ್ಕೊಳ್ಳಿ. My ecological journey started in the forest of the Himalaya. Mine. Here you see, students, mine. I. This refers to Vandana Shiva. ಈ ಪಾಠದಲ್ಲಿ ಮಾತಾಡ್ತಕ್ಕಂಥವರು ವಂದನಾ ಶಿವ. ವಂದನಾ ಶಿವ, ಶಿ ಈಸ್ ಎಕ್ಸ್ಪ್ಲೈನಿಂಗ್ ದರ್ ಎಕ್ಸ್ಪೀರಿಯನ್ಸ್ ಇನ್ ದ ಫಾರೆಸ್ಟ್. ಅವರಿಗಾಗಿರ್ತಕ್ಕಂಥ ಅನುಭವಗಳನ್ನ, ಅವರ ಅಚೀವ್ಮೆಂಟ್ಸನ್ನು, ಅವರ ಸಾಧನೆಗಳನ್ನ ಈ ಪಾಠದಲ್ಲಿ ಹೇಳ್ಕೊತಾ ಹೋಗ್ತಾರೆ. ಮೈ ಅಂದರೆ ಅವರೇ ಮಾತಾಡ್ತಕ್ಕಂಥದ್ದು. ನನ್ನ ಎಕಲಾಜಿಕಲ್ ಜರ್ನಿ ಅಂತ ಹೇಳಿದ್ರೆ ಈ ಪರಿಸರ, ಎಕಾಲಜಿ, ಎನ್ವಿರಾನ್ಮೆಂಟ್, ಈ ಪರಿಸರ, ಜರ್ನಿ, ಪ್ರಯಾಣ ಅಂದರೆ ಈ ಪರಿಸರದ ಬಗ್ಗೆ ನಾನು ಅರ್ಥ ಮಾಡ್ಕೊತ ನಾನು ಇದರಲ್ಲಿ ಪ್ರಯಾಣ ಮಾಡಿದೆ. ಅಂದರೆ ಕಲಿತಾ ಇರ್ತಕ್ಕಂಥದ್ದಲ್ಲಿ ನಾನು ಹೆಚ್ಚು ಕಲಿತಿದ್ದು ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯ. ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್. ಐ ಸ್ಟಾರ್ಟೆಡ್ ಬೈ ಲರ್ನಿಂಗ್ ಅಬೌಟ್ ಎಕಾಲಜಿ, ಅಬೌಟ್ ಎನ್ವಿರಾನ್ಮೆಂಟ್, ವೇರ್ ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯ. ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ, ಕಾಡುಗಳಲ್ಲಿ ನನ್ನ ಪ್ರಯಾಣ ಶುರುವಾಯಿತು. ನಾನು ಈ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿಕೊಂಡೆ. ಮೈ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್. ವಾಟ್ ವಾಸ್ ವಂದನಾ ಶಿವಾಸ್ ಫಾದರ್? ಹಿಸ್ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್. 1 ಮಾರ್ಕ್ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. Forest conservator. What was Vandana Shiva's father? Answer: a forest conservator. What is the meaning of, what profession is it? Forest conservator. Forest office ಅಂತ ಕೇಳ್ತೀರಿ ನೀವು. ಸಂರಕ್ಷಕ, ಕಾಡನ್ನು ಕಾಪಾಡ್ತಕ್ಕಂಥವ್ರು, ಕೆಲಸದಲ್ಲಿ ಇದ್ದಂಥವ್ರು. his father. And my mother became a farmer. What about my mother? What about Vandana Shiva's mother? Her mother was a farmer. ರೈತ ಮಹಿಳೆ. ಅವರಮ್ಮ ವ್ಯವಸಾಯ ಮಾಡಿಸ್ತಾ ಇದ್ರು, ಅವರಪ್ಪ ಫಾರೆಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು, ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. After fleeing the tragic partition of India and Pakistan, that is after
that is later in the days of after the partition of India and Pakistan. India Pakistan ವಿಭಜನೆ ಆಯ್ತಲ್ಲ ನಂತರದ ದಿನಗಳು. It is from the Himalayan forest and ecosystems that I learned most of what I know about ecology. Whatever I know about ecology, ಈ ಪರಿಸರದ ಬಗ್ಗೆ ನಾನೇನೇ ಕಲ್ತ್ಕೊಂಡಿದ್ದೀನಿ, ನಾನೇನೇ ತಿಳ್ಕೊಂಡಿದ್ದೀನಿ, ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್. The songs and poems our mother composed for us were about trees, forest and India's forest civilizations. My mother composed many songs, many poems. ನಮ್ಮಮ್ಮ ಅಂದರೆ ವಂದನಾ ಶಿವ ಹೇಳ್ತಾ ಇದ್ದಾರೆ, ನಮ್ಮಮ್ಮ ಎಷ್ಟೋ ಸಾಂಗ್ಸನ್ನು ಬರೆದ್ರು, ಎಷ್ಟೋ ಪೊಯಮ್ಸ್ ಪದ್ಯಗಳನ್ನ ಬರೆದಿದ್ದಾರೆ, ಕಂಪೋಸ್ ಮಾಡಿದ್ದಾರೆ. ಅವುಗಳಲ್ಲಿ ಇರ್ತಕ್ಕಂಥ ವಸ್ತು ಏನು, ಯಾವ ವಿಷಯದ ಬಗ್ಗೆ ಬರೆದಿದ್ದಾರೆ, ಅದರಲ್ಲಿ ಯಾವ ವಿಷಯನ ಹೇಳ್ತಾರೆ, ಅಬೌಟ್ ಫಾರೆಸ್ಟ್, ಅಬೌಟ್ ಇಂಡಿಯನ್ ಫಾರೆಸ್ಟ್ ಆರ್ ಟ್ರೀಸ್ ಆರ್ ಫಾರೆಸ್ಟ್ ಸಿವಿಲೈಸೇಷನ್. ಕಾಡುಗಳು ಬೆಳೆದ ರೀತಿ, ಬಂದ ರೀತಿಗಳು, ಕಾಡಿನ ಜೀವನದ ಬಗ್ಗೆ, ಅದ್ರ ಬಗ್ಗೆ ಅವರು ಹೆಚ್ಚು ಹಾಡುಗಳನ್ನ ಬರೆದಿದ್ದಾರೆ, ಪದ್ಯಗಳನ್ನ ಬರೆದಿದ್ದಾರೆ. ಸೊ ಯು ಸಿ, ಯು ಅಬ್ಸರ್ವ್ ಹಿಯರ್ ವಂದನಾ ಶಿವ, ಅವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ is also of forest areas. My involvement in the contemporary ecology movement began with Chipko, a non-violent response to the large-scale deforestation that was taking place in the Himalayan region. How my involvement started? Involve ಅದರಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಈ ಮೂಮೆಂಟ್ ಚಳುವಳಿಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಪರಿಸರದ ಬಗ್ಗೆ ತೊಡಗಿಸ್ಕೊಳ್ಳಿ ಯಾವಾಗ ಶುರುವಾಯಿತು ಅಂದರೆ, ಇಟ್ ಸ್ಟಾರ್ಟೆಡ್ ವಿತ್ ಚಿಪ್ಕೋ ಮೂಮೆಂಟ್. ಯು ನೋ ಚಿಪ್ಕೋ ಮೂಮೆಂಟ್, ವಾಟ್ ಈಸ್ ಚಿಪ್ಕೋ? ಚಿಪ್ಕೋ ಮೂಮೆಂಟ್ ಅಂದರೆ ಚಳುವಳಿ. ಚಿಪ್ಕೋ ಅಂದರೆ ನೀವು ಅಪ್ಪಿಕೋ ಮೂಮೆಂಟ್ ಚಳುವಳಿಗೂ ಅಂತಾರೆ. ಅಂದರೆ ಮರ ಗಿಡಗಳನ್ನ ಹಿಡ್ಕೊಳ್ಳೋದು, ಅಂದರೆ ಕಡಿಬೇಡಿ, ಮರಗಳನ್ನ ಕಡಿಬೇಡಿ ಅಂತ. ಮರಗಳನ್ನ ಕಡಿಯೋದು ನಮ್ಮನ್ನೇ ಕಡಿಬೇಡಿ ಅಂತ. ಮರಗಳನ್ನ ಅಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು, ಅವುಗಳಿಗೆ ಅಷ್ಟು ಬೆಲೆ ಇದೆ ಅಂತ. ಅದನ್ನು ಚಿಪ್ಕೋ ಮೂಮೆಂಟ್, ನೀವು ಹಿಸ್ಟ್ರಿನಲ್ಲಿ ಓದ್ತೀರಾ, ಚಿಪ್ಕೋ ಮೂಮೆಂಟ್ ಅಂತೇಳಿ. ವಾಟ್ ಈಸ್ ದಿಸ್ ಚಿಪ್ಕೋ? ಇದು 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ, ಅದು ಅಂಡರ್ಲೈನ್ ಮಾಡಿ. ಚಿಪ್ಕೋ ಮೂಮೆಂಟ್ ಈಸ್ ಎ ನಾನ್-ವೈಲೆಂಟ್ ರೆಸ್ಪಾನ್ಸ್. ವಾಟ್ ಈಸ್ ನಾನ್-ವೈಲೆಂಟ್? ಅಹಿಂಸಾತ್ಮಕ. ವೈಲೆನ್ಸ್ ಅಂದರೆ ಹಿಂಸೆ. ನಾನ್-ವೈಲೆಂಟ್ ಅಂತ ಹೇಳಿದ್ರೆ ಅಹಿಂಸಾತ್ಮಕ. ಮೂಮೆಂಟ್ ಅಂದರೆ ಚಳುವಳಿ, ರೆಸ್ಪಾನ್ಸ್ ಪ್ರತಿಕ್ರಿಯೆ. ಅದಕ್ಕೆ ಅಂದರೆ ಹಿಂಸೆ ಇಲ್ಲ, ಅಹಿಂಸಾತ್ಮಕವಾಗಿ ಒಂದು ಚಳುವಳಿಯನ್ನು ಮಾಡ್ತಕ್ಕಂಥದ್ದು. ಅಗೇನೆಸ್ಟ್ ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಮರಗಳನ್ನ ಕಡಿತಕ್ಕಂಥದ್ದು, ಕಾಡನ್ನು ನಾಶ ಮಾಡ್ತಕ್ಕಂಥದ್ದು. ಲಾರ್ಜ್ ಸ್ಕೇಲ್ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಮರ ಕಡಿತಿದ್ದಾರೆ, ಕಾಡು ಖಾಲಿ ಮಾಡ್ತಾ ಇದ್ದಾರೆ, ಕಾಡನ್ನು ಕಡಿತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ವಂದನಾ ಶಿವ ಚಿಪ್ಕೋ ಚಳುವಳಿಯಲ್ಲಿ ಭಾಗವಹಿಸಿದರು. ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್. ಚಿಪ್ಕೋ ಮೂಮೆಂಟ್ ವೇರ್ ಇನ್ ದ ರೀಜನ್ ಆಫ್ ಹಿಮಾಲಯ ರೀಜನ್. ಆ ಪ್ರಾಂತ್ಯದಲ್ಲಿ ಹಿಮಾಲಯ ತಪ್ಪಲಲ್ಲಿ, ಹಿಮಾಲಯ ಕಾಡು ಪ್ರದೇಶಗಳಲ್ಲಿ, ಪರ್ವತ ಶ್ರೇಣಿಗಳಲ್ಲಿ ಕಾಡುಗಳನ್ನ ಕಡಿತಾ ಇದ್ದಾರೆ, ಮರಗಳನ್ನ ಕಡಿತಿದ್ದಾರೆ, ಕಾಡನ್ನು ಬೋಳಿಸ್ತಾ ಇದ್ದಾರೆ. ಆ ಜಾಗಗಳಲ್ಲಿ ಚಳುವಳಿ ಶುರುವಾಗುತ್ತೆ, ಚಿಪ್ಕೋ ಮೂಮೆಂಟ್. ಅದರಲ್ಲಿ ವಂದನಾ ಶಿವ ಭಾಗವಹಿಸ್ತಾರೆ, ಅವರು ಅಲ್ಲಿಯವರೇ. In the 1970s, peasant women from my region in the Garhwal Himalaya had come out in defense of the forest. In 1970s, we have to go back to 1970s, some 50 years back. ಒಂದು 40-50 ವರ್ಷಗಳ ಹಿಂದೆ ಚಳುವಳಿ ಶುರುವಾಗಿದ್ದು. ಆಗ ಆ ಪ್ರಾಂತ್ಯದ ಗರ್ವಾಲ್, ಆ ಪ್ರಾಂತ್ಯದ ಜನ ಹೆಣ್ಣುಮಕ್ಕಳು, ಅದರಲ್ಲೂ ವುಮನ್, ದೇ ಆಲ್ ಜಾಯಿಂಡ್ ವಂದನಾ ಶಿವ. Logging had led to landslides and floods and scarcity of water, fodder and fuel. Logging. What is logging? Log ಅಂದರೆ ಮರದ ದಿಮ್ಮಿ ಅಂತ. ದೊಡ್ಡ ಮರಗಳು ಕಡಿದ್ರೆ ಏನಾಗುತ್ತೆ? ಮರದ ದಿಮ್ಮಿಗಳಾಗುತ್ತೆ. ಲಾಗಿಂಗ್ ಅಂದರೆ ಈ ಮರ ಕಡಿತಕ್ಕಂಥದ್ದು, ಮರದ ದಿಮ್ಮಿಗಳನ್ನ ಮಾಡ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಲಾಗಿಂಗ್ ಲೀಡ್ಸ್ ಟು
ಲಾಗಿಂಗ್ ಇಂದ ಏನಾಗುತ್ತೆ, ಮರ ಕಡಿಯೋದ್ರಿಂದ ಏನಾಗುತ್ತೆ, ಲಾಗಿಂಗ್ ಲೀಡ್ಸ್ ಟು ಲ್ಯಾಂಡ್ ಸ್ಲೈಡ್ಸ್. ವಾಟ್ ಹ್ಯಾಪನ್ಸ್? ಫಸ್ಟ್ ಒನ್ ಲ್ಯಾಂಡ್ ಸ್ಲೈಡ್ಸ್. ಲ್ಯಾಂಡ್ ಭೂಮಿ ಜಾರುತ್ತೆ, ಸ್ಲೈಡ್ ಜಾರುತ್ತೆ. ಭೂಮಿ ಜಾರುತ್ತೆ ಅಂದರೆ ಏನಾಗುತ್ತೆ, ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಮಳೆ ಬಂದಾಗ, ನೀರು ಹರಿದಾಗ ಏನಾಗುತ್ತೆ, ಯಾವಾಗ ಮರಗಿಡಗಳಿರಲ್ವೋ, ಬೇರುಗಳು ಹಿಡಿದಿಡಲ್ವೋ ಮಣ್ಣನ್ನು ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಹ್ಯಾಪನ್. ಲ್ಯಾಂಡ್ ಸ್ಲೈಡ್ಸ್, ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಫ್ಲಡ್ಸ್. ಫ್ಲಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಲಡ್? ಫ್ಲಡ್ ಅಂದರೆ ಪ್ರವಾಹ, ನೀರಿನ ಪ್ರವಾಹ. ನೀರು ನುಗ್ಗು ಹಾಕ್ಕೊಂಡು ಹೋಗ್ಬಿಡುತ್ತೆ, ಮುಂದಕ್ಕೆ ನೀರು ನಿಲ್ಲಲ್ಲ. And the scarcity of water, definitely there will be scarcity of water. Scarcity ಅಂತಂದ್ರೆ ಏನು, ಕೊರತೆ, ನೀರಿನ ಕೊರತೆ. ಈಗ ನಾವು ಅಲ್ಲಲ್ಲೇ ಹಳ್ಳ ಕೊಳ್ಳಗಳನ್ನ ನೋಡ್ತೀವಿ, ಸುತ್ತ ಬದಿನಲ್ಲೆಲ್ಲ ಮರ ಗಿಡಗಳಿರುತ್ತೆ, ಆ ನೀರನ್ನು ತಡೆದು ಹಿಡಿಯುತ್ತೆ. ಆದರೆ ಯಾವಾಗ ಮರಗಿಡಗಳಿರಲ್ವೋ, ಕಾಡಿರಲ್ವೋ, ಏನಾಗುತ್ತೆ, ನೀರು ಮುಂದಕ್ಕೆ ಇಳಿಜಾರಲ್ಲಿ ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ, ಮಣ್ಣನ್ನು ಹೊತ್ತುಕೊಂಡು ಹೊರಟೋಗ್ಬಿಡುತ್ತೆ. Then there will be no water, there will be no collection of water. ಆಗ ನೀರು ಎಲ್ಲೂ ಸಂಗ್ರಹ ಆಗಿ ನಿಂತ್ಕೊಳ್ಳೋದೇ ಇಲ್ಲ. And fodder, there will be no fodder. Fodder ಅಂದರೆ ಫುಡ್ ಫಾರ್ ದ ಕ್ಯಾಟಲ್. ದನಕರುಗಳಿಗೆ ಮೇವು. ಫಾಡರ್ ಅಂದರೆ ಮೇವು. ದನಕರುಗಳಿಗೆ ಮೇವಿಲ್ಲಂತಾಗುತ್ತೆ. ಯಾವಾಗ ಕಾಡಿರಲ್ವೋ ಅಲ್ಲಿರ್ತಕ್ಕಂಥ ಹಸಿರು ಕೂಡ ಮರೆಯಾಗುತ್ತೆ. ಆ್ಯಂಡ್ ಫ್ಯೂಯಲ್ ಮೀನ್ಸ್ ಉರುವಲು, ಕಟ್ಟಿಗೆ. ಒಲೆ ಉರಿಸ್ತಕ್ಕಂಥವಾಗೆಲ್ಲ ಒಲೆಗೆ ಉರಿಸಲಿಕ್ಕೆ ಕಟ್ಟಿಗೆ ಇಲ್ದಂಗಾಗುತ್ತೆ. ವೆನ್ ದೇರ್ ಆರ್ ನೋ ಟ್ರೀಸ್. ಸಿನ್ಸ್ ವುಮನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್, the scarcity meant longer walks for collecting water and firewood and a heavier burden. You see, since the women, they have to maintain household things. They have to maintain their house. ಹೆಣ್ಣು ಮಕ್ಕಳು ತಮ್ಮ ಮನೆಯನ್ನು ಕಾಪಾಡ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಅವರಿಗೆ ಬೇಕಾಗಿರುತ್ತೆ ಕಲೆಕ್ಟಿಂಗ್ ವಾಟರ್, ಡ್ರಿಂಕಿಂಗ್ ವಾಟರ್ ತಗೊಂಡ್ಬರಬೇಕು. ಫಾಡರ್ ಫಾರ್ ಕ್ಯಾಟಲ್, ದನಕರುಗಳಿಗೆ ಮೇವು ತರಬೇಕು. ಸೊ ದೇ ಹ್ಯಾವ್ ಟು ವಾಕ್ ಎ ಲಾಂಗ್ where to collect water, to bring grass, to bring fodder for the cattle. So it becomes a burden for the woman particularly. ಇದು ಹೆಣ್ಣು ಮಕ್ಕಳಿಗೆ ಹೊರೆ ಆಯಿತು. ಕುಡಿಯೋ ನೀರು ತರಲಿಕ್ಕೆ ಎಷ್ಟೋ ದೂರಕ್ಕೆ ಹೋಗಬೇಕು, ದನಗಳಿಗೆ ಮೇವು ತರಬೇಕು. ಆ್ಯಂಡ್ ಆಲ್ಸೋ ಫೈರ್ವುಡ್ ಅಂತ ಹೇಳಿದ್ರೆ ಕಟ್ಟಿಗೆ, ಒಲೆ ಉರಿಸಲಿಕ್ಕೆ ಕಟ್ಟಿಗೆ ಎಲ್ಲಿಂದನೂ ತೊಗೊಂಡು ಬರಬೇಕು. ಸೊ ಇಟ್ ಬಿಕಮ್ಸ್ ಎ ಬರ್ಡನ್ ಅಂದರೆ ಭಾರ ಹೆಣ್ಣು ಮಕ್ಕಳಿಗೆ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದು ಭಾರ ಆಯಿತು. ಸೊ ದಟ್ ಈಸ್ ದ ರಿಸಲ್ಟ್ ಆಫ್ ವಾಟ್, ಡಿಫಾರೆಸ್ಟೇಷನ್, ಮರ ಕಡಿಯೋದ್ರಿಂದ. ಸೊ ವಾಟ್ ಈಸ್ ದ ಕಾನ್ಸಿಕ್ವೆನ್ಸ್, ವಾಟ್ ಈಸ್ ದ ರಿಸಲ್ಟ್ ಆಫ್ ಡಿಫಾರೆಸ್ಟೇಷನ್? ಮರ ಕಡಿಯೋದ್ರಿಂದ ಏನೇನಾಗುತ್ತೆ? ಒನ್ ಈಸ್ ಲ್ಯಾಂಡ್ ಸ್ಲೈಡ್ಸ್, ದೆನ್ ಫ್ಲಡ್ಸ್, ಪ್ರವಾಹ, ದೆನ್ ಸ್ಕೇರ್ಸಿಟಿ ಆಫ್ ವಾಟರ್, ಸ್ಕೇರ್ಸಿಟಿ ಆಫ್ ಡ್ರಿಂಕಿಂಗ್ ವಾಟರ್, there will be no fodder for cattle, and also firewood and also fuel. Women knew that the real value of forest was not the timber from a dead tree, but the springs and streams, food for their cattle and fuel for their earths. The woman knew that. What is the value of forest? The real value of forest is not profit. ಫಾರೆಸ್ಟಿನ ಬೆಲೆ ಏನು, ಅದರ ಮೌಲ್ಯ ಏನು ಅಂತ ಹೇಳಿದ್ರೆ, ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ದ ಟಿಂಬರ್ ಅಂದರೆ ಮರದ ದಿಮ್ಮಿಗಳು. ನೀವು ಸಾಮಿಲಲ್ಲಿ ನೋಡ್ತಿರಲ್ಲ, ಟಿಂಬರ್ ಯಾರ್ಡ್ ಅಂತೀರ, ಮರದ ದಿಮ್ಮಿಗಳು. ಅದಷ್ಟೇ ಅಲ್ಲ, ಈವನ್ ಫ್ರಮ್ ಎ ಡೆಡ್ ಟ್ರೀ ಮರ ಸತ್ತೋಗ್ಬಿಡುತ್ತೆ. ಮರ ಯಾವಾಗ ಕೆಡುತ್ತಾರೋ ಅವಾಗೇನಾಗುತ್ತೆ, ಮರ ಸತ್ತೋಗುತ್ತೆ. ಅದರಿಂದ ಏನಾಗುತ್ತೆ, ಮರದ ದಿಮ್ಮಿಗಳನ್ನ ಮಾಡ್ತಾರೆ. The real value of forest are not the timber from a dead tree, but the springs and streams. You see students, springs and stream ಈ ವರ್ಡನ್ನು ಅಬ್ಸರ್ವ್ ಮಾಡಿ. ಇದು ನಿಮ್ಮ ಬುಕ್ ಇದೆಯಲ್ಲ, ಇಂಗ್ಲೀಷ್ ಬುಕ್ ಇದೆಯಲ್ಲ, ಟೆಕ್ಸ್ಟ್ ಬುಕ್ ಇದೆಲ್ಲ ಇದರ ಹೆಸರು ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್. ಸ್ಪ್ರಿಂಗ್ಸ್ ಇಲ್ಲಿ ಎರಡು ಅರ್ಥ ಬರುತ್ತೆ. ಒಂದು ಸ್ಪ್ರಿಂಗ್ ಅಂತ ಹೇಳಿದ್ರೆ ಸ್ಪ್ರಿಂಗ್ ಸೀಸನ್, ವಸಂತ ಕಾಲ, ಗಿಡ ಮರಗಳು ಕಾಳು, ಇದು ಸ್ಪ್ರಿಂಗ್ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಚಿಲುಮೆಗಳು ಕೂಡ, ಕಾರಂಜಿ, ನೀರಿನ ಕಾರಂಜಿ ಇರುತ್ತಲ್ಲ, ಸ್ಪ್ರಿಂಗ್ ಅಂತ ಹೇಳ್ತೀವಲ್ಲ, ಅದು ಕೂಡ ಆಗುತ್ತೆ. ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್,
ಸ್ಟ್ರೀಮ್ ಅಂದರೆ ದೊಡ್ಡ ನದಿ ಅಲ್ಲ, ಒಂದು ಮಟ್ಟಕ್ಕೆ ಹರಿತಕ್ಕಂಥ ನದಿಗಳು. ಸ್ಟ್ರೀಮ್ ಅಂದರೆ ನದಿ, ರಿವರ್ ಆಗೋದಕ್ಕಿಂತ ಮುಂಚೆ ಸ್ಟ್ರೀಮ್ ಆಗಿರುತ್ತೆ. ಸಣ್ಣ ಸಣ್ಣ ನದಿಗಳೆಲ್ಲ ಸೇರಿಕೊಂಡು ದೊಡ್ಡ ನದಿ ಆಗ್ತಕ್ಕಂಥದ್ದು ಸ್ಟ್ರೀಮ್ಸ್. ಫುಡ್ ಫಾರ್ ದ ಕ್ಯಾಟಲ್ ಅಂದರೆ ದನಕರಗಳಿಗೆ ಮೇವಾಗುತ್ತೆ, ಫಾಡರ್ ಆಗುತ್ತೆ. ಆ್ಯಂಡ್ ಫ್ಯೂಯಲ್ ಫಾರ್ ದ ಅರ್ತ್ಸ್ ಅಂದರೆ ಒಲೆ, ಕಟ್ಟಿಗೆ ಒಲೆಗೆ ಕಟ್ಟಿಗೆ ಆಗುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್? The real value of the forest is not timber, not just timber from a dead tree. ಸತ್ತ ಮರದಿಂದ ಸಿಗ್ತಕ್ಕಂಥ ದಿಂಬಿಗಳಲ್ಲ. Then what is forest? The real value of forest is springs and streams, food for the cattle, and the dry wood, the fuel for their earths. The woman declared that they would hug the trees and the loggers would have to kill them before killing the trees. What did the woman say? They hug the trees. Hug ಅಂದರೆ ಹಪ್ಕೊಳ್ಳೋದು ಅಂತೇಳಿ. ಮರವನ್ನು ಹಪ್ಕೊಳ್ತಾರೆ ಆ ಹೆಣ್ಣು ಮಕ್ಕಳು. They hug the trees and they say to the woodcutters, ಮರ ಕಡಿಯೋರಿಗೆ ಹೇಳ್ತಾರೆ, yes, before you cut the trees, you kill us. ನೀವು ಮರ ಕಡಿಯೋಕ್ಕಿಂತ ಮುಂಚೆ ನೀವು ನಮ್ಮನ್ನು ಕಡ್ದಾಕ್ಬಿಡಿ, ನಮ್ಮನ್ನು ಸಾಯಿಸ್ಬಿಡಿ. ಡೋಂಟ್ ಕಟ್ ದ ಟ್ರೀಸ್. ನಮ್ಮ ಜೀವನ ಮರಗಳಲ್ಲಿ ಇದೆ, ನೀವು ಮರ ಕಡಿಯೋದಾದರೆ ನಮ್ಮನ್ನು ಮೊದಲು ಕಡಿದ್ಬಿಡಿ. ಸೊ ದೇ ಹಗ್ ದ ಟ್ರೀಸ್. ಹಗ್ ಅಂದರೆ ಮರ ಗಿಡಗಳನ್ನ ಹಬ್ಕೊಳ್ತಾರೆ, ಮರ ಕಡಿಯೋಕ್ಕೆ ಬಿಡಲ್ಲ. ಎ ಫೋಕ್ ಸಾಂಗ್ ಆಫ್ ದಟ್ ಪೀರಿಯಡ್ ಸೆಡ್. ಎ ಫೋಕ್ ಸಾಂಗ್ ಅಂದರೆ ಒಂದು ಜನಪದ ಗೀತೆ, ಅವರವರಲ್ಲೇ ಒಂದು ಹಾಡುಗಳನ್ನ ಕಟ್ಕೊಂಡು ಹೇಳ್ತಕ್ಕಂಥದ್ದು. ಆವಾಗ 1970s ಎಲ್ಲ ಹೆಣ್ಮಕ್ಳು ಹಾಡು ಹೇಳ್ತಾ ಇದ್ರಂತೆ. These beautiful oaks and rhododendrons, they give us cool water. Don't cut these trees, we have to keep them alive. You see, these beautiful oaks and rhododendrons, oak ಮರಗಳು, ಉದ್ದುದ್ದ ಮರಗಳು. Don't cut them. Why? They give us cool water. Cool water. ಕಾಡುಗಳಲ್ಲಿ ಬರೀತಕ್ಕಂಥ ನೀರು ಪರಿಶುದ್ಧವಾಗಿರುತ್ತೆ. ಅವುಗಳಲ್ಲಿ ವಿಟಮಿನ್ಸ್ ಇರುತ್ತೆ, ಗಿಡಮೂಲಿಕೆಗಳ ವಿಟಮಿನ್ಸ್ ಇರುತ್ತೆ. ಅಂತಹ ನೀರನ್ನು ಆ ಕಾಡು ಕೊಡುತ್ತೆ. ಸೊ ಡೋಂಟ್ ಕಟ್ ದಿಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್, ಜೀವಂತವಾಗಿ. ನಾವು ಅವುಗಳ ಮರಗಿಡಗಳನ್ನು ಜೀವಂತವಾಗಿ ಕಾಪಾಡ್ಕೊಳ್ಳೋಣ. ಸತ್ತ ಮರಗಳು ಬೇಡ, ಮರವನ್ನು ಕಡಿಬೇಡಿ. ವಿ ಹ್ಯಾವ್ ಟು ಕೀಪ್ ದ ಟ್ರೀಸ್ ಅಲೈವ್. In 1973, I had gone to visit my favorite forest and swim in my favorite stream before leaving for Canada to do my PhD. In 1973, what happens? Vandana Shiva, she is going to Canada. Why? Because to do PhD. That underline ಮಾಡಿ, Canada PhD. Where does Vandana Shiva go to do PhD? Her PhD answer is Canada. Now she is going to Canada. You see, before going to do that, she wants to visit forest. She wants to swim in the streams. ಹೊರದೇಶಕ್ಕೆ, ಫಾರಿನ್ನಲ್ಲಿ ಓದಲಿಕ್ಕೆ, PhD ಮಾಡಲಿಕ್ಕೆ ಹೋಗೋರಿದ್ದಾರೆ. ಹೋಗೋ ಮುಂಚೆ ನಮ್ಮ ಕಾಡುಗಳನ್ನ, ಹಿಮಾಲಯನ್ ಫಾರೆಸ್ಟ್ ನೋಡ್ಕೊಂಡು ಹೋಗೋಣ, ನಮ್ಮ ನದಿನಲ್ಲಿ ಈಜಾಡೋಣ ಅಂತ ಅವ್ರಿಗೆ ಆಸೆ. ಸರಿ, ಆ ಕಾಡಿಗೆ ಹೋದರು, ಆ ನದಿ ಹತ್ರ ಹೋದರು. ಬಟ್ ದ ಫಾರೆಸ್ಟ್ ವರ್ ಗೋನ್. What is there? There is no thick forest. ದಟ್ಟವಾದ ಕಾಡಿಲ್ಲ, ಕಾಡು ಖಾಲಿ ಆಗ್ತಾ ಇದೆ. And also the stream was reduced to a trickle. The stream, ಅಲ್ಲಿ ಹರಿತಕ್ಕಂಥ ನದಿಗಳೇನಾಗಿದೆ, ರೆಡ್ಯೂಸ್ಡ್ ಅಂದರೆ ಕಮ್ಮಿ ಆಗಿದೆ. ಟ್ರಿಕಲ್ ಸಣ್ಣ ನದಿಯಾಗಿ ಹರಿತಾ ಇದೆ. ನೀರು ಕಮ್ಮಿ ಆಗಿದೆ, ಕಾಡು ಕಮ್ಮಿ ಆಗ್ತಾ ಇದೆ. ಅದನ್ನು ನೋಡಿ ಆ ವಂದನಾ ಶಿವಾಗೆ ಬಹಳ ಬೇಜಾರಾಗುತ್ತೆ. I decided to become a volunteer for the Chipko movement. That day itself I decided, no, I want to join Chipko movement. I will become a volunteer. ತಕ್ಷಣ ನಾನು ಈ ಥರ ಕಾಡು ಖಾಲಿ ಆಗ್ತಾ ಇದ್ದರೆ, ಈ ಥರ ನದಿ ಬದುತ್ತಾ ಇದ್ದರೆ ನಮ್ಮ ಜೀವನ ಹೇಗೆ? ತಕ್ಷಣವೇ ಅವರು ಚಿಕ್ಕೋ ಮೂಮೆಂಟ್, ಚಿಕ್ಕೋ ಚಳುವಳಿಗೆ ಸೇರ್ಕೋತಾರೆ. ವಾಲಂಟಿಯರ್ ಅಂದರೆ ಸ್ವಯಂ ಸೇವಕರು ಅಂತ. ಅಂದರೆ
ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಲೇ ಆ ಚಳುವಳಿನಲ್ಲಿ ಭಾಗವಹಿಸ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು. ಶಿ ಬಿಕಮ್ಸ್ ಎ ವಾಲಂಟಿಯರ್ ಇನ್ ದ ಚಿಕ್ಕೋ ಮೂಮೆಂಟ್. And I spent every vacation doing padayatras, documenting the forestation and the work of the forest activities and spreading the message of the Chipko. I spent every vacation ರಜೆಗಳಲ್ಲಿ, ನಮಗೆ ದಸರಾ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ರಜಾ ವೆಕೇಷನ್ ಅಂದರೆ ರಜದಲ್ಲೆಲ್ಲ ಐ ಡಿಡ್ ಪಾದಯಾತ್ರ ಅಂದರೆ ಏನು, ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಜಸ್ಟ್ ಲೈಕ್ ಪಿಲ್ಗ್ರಿಮೇಜ್ ಅಂತ ಹೇಳಿದ್ರೆ ಯಾತ್ರೆ ಹೋಗ್ತಕ್ಕಂಥದ್ದು, ಪೂಜಾ ಸ್ಥಳಗಳಿಗೆ ಯಾತ್ರೆ ಹೋಗ್ತಕ್ಕಂಥ. ಅದೇ ಥರ ಬರೀ ಕಾಲಲ್ಲಿ ನಾವು ಚಳುವಳಿ ನಡೆಸ್ತಾ ಇದ್ವಿ. ಆ ಚಳುವಳಿ ಸೇರ್ಕೋತಾ ಇದ್ದೆ. ವಾಟ್ ಟು ಡೂ ಟು ಡಾಕ್ಯುಮೆಂಟ್ ದ ಡಿಫಾರೆಸ್ಟೇಷನ್ ಕಾಡು ಕಡಿತಾ ಇದ್ರಲ್ಲ, ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ತಕ್ಕಂಥದ್ದು. ಅಂದರೆ ಅದಕ್ಕೆ ತಕ್ಕಂಥ ಸಾಕ್ಷ್ಯಾಧಾರಗಳನ್ನೆಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಸಾಕ್ಷಿಗಳನ್ನ ಒದಗಿಸ್ತಕ್ಕಂಥದ್ದು. ಆ್ಯಂಡ್ ದೆನ್ ವರ್ಕ್ ಆಫ್ ದ ಫಾರೆಸ್ಟ್ ಆಕ್ಟಿವಿಟ್ಸ್, ಏನು ಪರಿಸರವಾದಿಗಳೇನಿದ್ದಾರೆ ಅಥವಾ ಕಾಡನ್ನು ಕಾಪಾಡದೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ರೆಕಾರ್ಡ್ ಮಾಡೋದು, ಡಾಕ್ಯುಮೆಂಟ್ ಮಾಡೋದು. ಆ್ಯಂಡ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಕ್ಕೋ ಆ್ಯಂಡ್ ಎವ್ರಿವೇರ್ ಟು ಸ್ಪ್ರೆಡ್ ದ ಇಂಪಾರ್ಟೆನ್ಸ್ ಆಫ್ ಚಿಕ್ಕೋ ಮೂಮೆಂಟ್. ಎಲ್ಲ ಕಡೆ ಸುತ್ತಮುತ್ತ ಪ್ರದೇಶಗಳಿಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಚಿಕ್ಕೋ, ಹೌ ಟು ಪ್ರೊಟೆಕ್ಟ್ ದ ಫಾರೆಸ್ಟ್. ಚಿಕ್ಕೋ ಚಳುವಳಿ ಯಾಕೆ ಎಲ್ಲ ಸೇರ್ಕೋಬೇಕು, ಕಾಡನ್ನು ಇರೋ ಕಾಡನ್ನು ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ಕಡೆ ಅವರು ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು. One of the dramatic Chipko actions took place in the Himalayan village of Advani in 1977, when a village woman named Bachni Devi led the resistance against her own husband, who had obtained a contract to cut trees. ನಿಮ್ಗೆ ಇಲ್ಲಿ ಕ್ವೆಶನ್ಸ್ ಬರುತ್ತೆ. ಹಿಯರ್ ದ ವಿಲೇಜ್ ಈಸ್ ಅದ್ವಾನಿ ಅಂತ ಅಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ. ಇನ್ 1977 ವಿ ವರ್ ಡೂಯಿಂಗ್ ಚಿಕ್ಕೋ ಮೂಮೆಂಟ್, ಚಳವಳಿ ನಡೆಸ್ತಾ ಇದ್ವಿ. ದೇರ್ ಈಸ್ ಅ ವುಮನ್, ಅವರ್ ನೇಮ್ ಈಸ್ ಬಚ್ನಿ ದೇವಿ ಅಂಡರ್ಲೈನ್ ಮಾಡಿ ಹೆಸರನ್ನ ನೆನಪಿಟ್ಕೋಬೇಕು. ಕ್ವಶನ್ ಏನು ಕೇಳ್ತಾರೆ, ನೇಮ್ ದ ವುಮನ್ ಹೂ ಲೆಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಅವರ್ ಓನ್ ಹಸ್ಬೆಂಡ್. ಆಕೆಯ ಗಂಡನ ವಿರುದ್ಧನೇ ಚಳುವಳಿ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಆಕೆ ಹೆಸರೇನು ಅಂತ ಕೇಳ್ತಾರೆ. ಬಚ್ನಿ ದೇವಿ ಹೆಸರನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ವಾಟ್ ಈಸ್ ಬಚ್ನಿ ದೇವಿ ಡೂಯಿಂಗ್? ಶಿ ಲೆಡ್ ಎ ಪ್ರೊಟೆಸ್ಟ್, ವಿರೋಧಿಸ್ತಾಳೆ, ಗಂಡನ ವಿರುದ್ಧನೇ ವಿರೋಧಿಸ್ತಾಳೆ. ಹೂ ಇಸ್ ದಿಸ್ ಹಸ್ಬೆಂಡ್? ಈಸ್ ಆ್ಯಕ್ಚುಲಿ ಎ ಕಾಂಟ್ರಾಕ್ಟ್ ಟು ಕಟ್ ಡೌನ್ ದ ಟ್ರೀಸ್. ಹಿ ಹ್ಯಾಸ್ ಗಾಟ್ ದಟ್ ಲೈಸೆನ್ಸ್, ಪರ್ಮಿಷನ್. ಆಕೆ ಗಂಡನಿಗೆ ಕಾಂಟ್ರಾಕ್ಟ್ ಸಿಕ್ಕಿರುತ್ತೆ, ಅಂದರೆ ಮರ ಗಿಡಗಳನ್ನ ಕಡಿಯೋದು ಪರ್ಮಿಷನ್ ಸಿಕ್ಕಿರುತ್ತೆ ಮರ ಕಡಿಸ್ಲಿಕ್ಕೆ. ಅವಳು ಗಂಡನ ವಿರುದ್ಧನೇ ಚಳುವಳಿ ಮಾಡ್ತಾಳೆ. When officials arrived at the forest, the woman held up lighted lanterns, although it was broad daylight. When these women, when they opposed the forest officials, they visited this place, the spot. ಇವು ಚಳುವಳಿ ನಡೆಸ್ತಾ ಇದ್ದಾರೆ, ಮರ ಕಡಿಗೆ ಬಿಡ್ತಾ ಇಲ್ಲ, ಗಂಡನಿಗೆ ಬಿಡ್ತಾ ಇಲ್ಲ, ಆಳು ಕಾಳಿಗೆ ಬಿಡ್ತಾ ಇಲ್ಲ. ಆಗ ಆ ಜಾಗಕ್ಕೆ ಫಾರೆಸ್ಟ್ ಅಫಿಷಿಯಲ್ಸ್ ಬರ್ತಾರೆ. ದೆನ್ ವಾಟ್ ಡು ದ ವುಮನ್ ಡು? ದೇ ಹೋಲ್ಡ್ ದ ಲೈಟೆಡ್ ಲ್ಯಾಂಟರ್ನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ಲ್ಯಾಟಿನ್ ಅಂತ ಬಳಸ್ತಾ ಇದ್ದಾರೆ, ದೀಪಗಳನ್ನ ಇದ್ದಲ್ಲ, ಅವಕ್ಕೆ ಹಗಲೊತ್ತು. ಇದು ಒಂದು ವಿಶೇಷ, ಹಗಲೊತ್ತು ಅಲ್ಲಿ ಲ್ಯಾಟಿನ್ ಅವಶ್ಯಕತೆ ಇಲ್ಲ, ಆದರೆ ಅವರೆಲ್ಲ ಲ್ಯಾಟಿನ್ ಬೆಳಕು ಹಚ್ಕೊಂಡು ದೀಪ ಹಚ್ಕೊಂಡು ಹಿಂಗೆ ಲ್ಯಾಟಿನ್ ಹಿಡ್ಕೊಂಡು ಅಫಿಷಿಯಲ್ಸ್ಗೆ ಎದುರು ಬರ್ತಾರಂತೆ. ಆ ಕಡೆಯಿಂದ ಅಫಿಷಿಯಲ್ಸ್ ಬರ್ತಾ ಇದ್ದಾರೆ, ಈ ಹೆಣ್ಣು ಮಕ್ಕಳು ಈ ಥರ ಲ್ಯಾಟಿನ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ದ ಫಾರೆಸ್ಟ್ ಆಸ್ಕ್ಡ್ ದೆಮ್ ಟು ಎಕ್ಸ್ಪ್ಲೈನ್. ದ ಫಾರೆಸ್ಟರ್ಸ್ ದೇ ಆಸ್ಕ್ಡ್ us, why you are doing, why you are carrying that lantern, why you are protest against that husband. The woman replied, we have come to teach you forestry, sir. We are here to teach you forestry. What is the value of forest? Sir, ನೀವೆಲ್ಲ ಫಾರೆಸ್ಟ್ ಅಫಿಷಿಯಲ್ಸ್ ಅಲ್ಲ, ನಾವಿಲ್ಲಿ ನಿಮಗೆ ಗೊತ್ತಿರಬೇಕು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅನ್ನೋದು. ನಿಮಗೆ ನಮಗಿಂತ ಚೆನ್ನಾಗಿ ಗೊತ್ತಿರಬೇಕು. ಆದರೆ ವಿ ಹ್ಯಾವ್ ಟು ಟೀಚ್ ಯು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಫಾರೆಸ್ಟ್ರಿ. ಅಂದರೆ ಸೂರ್ಯನ ಬೆಳಕಲ್ಲಿ ಲ್ಯಾಟಿನ್ಗೆ ಏನು ಕೆಲಸ ಇಲ್ಲ. ಹಾಗೆ ಫಾರೆಸ್ಟ್ ಅಫಿಷಿಯಲ್ಸ್ಗೆ ಗೊತ್ತಾಗಬೇಕು ಕಾಡನ್ನು ಹ್ಯಾಕೆ ಕಾಪಾಡ್ಕೋಬೇಕು ಅಂತ. ಆದರೆ ಅವರು ಮರ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ.
ಅದಕ್ಕೆ ಹೆಣ್ಮಕ್ಳು ಹೇಳ್ತಾರೆ, ನಮ್ಮಂಥ ಹೆಣ್ಮಕ್ಳು ಮನೆಯಲ್ಲಿ ಇರ್ತಾವೆ, ವಿ ಹ್ಯಾವ್ ಟು ಟೀಚ್ ಯು ಹೌ ಟು ಪ್ರೊಟೆಕ್ಟ್ ಫಾರೆಸ್ಟ್. Then he retorted, you foolish woman, how can you prevent a tree felling by those who know the value of the forest? Yes, how do you protest against us? We know the value of the forest. ನೀವು ನಮ್ಮ ವಿರುದ್ಧ ಹೇಗೆ ನೀವು ಪ್ರೊಟೆಸ್ಟ್ ಮಾಡ್ತೀರಾ? ನಮಗೆ ಫಾರೆಸ್ಟ್ ವ್ಯಾಲ್ಯೂ ಗೊತ್ತಿಲ್ವಾ? You know, the forest where they produce profit, resin and timber. What do the forest give? They give profit, resin and timber according to the forest official. What is the value of forest? The forest give timber. Forest officers ಪ್ರಕಾರ ಫಾರೆಸ್ಟ್ ಏನು ಕೊಡುತ್ತೆ? ನಮಗೆ ಟಿಂಬರ್ ಕೊಡುತ್ತೆ, ಪ್ರಾಫಿಟ್ ಕೊಡುತ್ತೆ, ಕಾಡಿಂದ ಲಾಭ ಬರುತ್ತೆ. ಆ್ಯಂಡ್ ದೆನ್ ಟಿಂಬರ್ ಅಂದರೆ ಮರ, ದಿಮ್ಮಿಗಳನ್ನ ಕೊಡುತ್ತೆ. ಆ್ಯಂಡ್ ದೆನ್ ರೆಸಿನ್, ರಬ್ಬರ್ ನಮಗೆ ಕೊಡುತ್ತೆ. The woman sang back in chorus. What do the forest bear? Soil, water and pure air. Soil, water and pure air sustain the earth and all she bears. Sir, what do the forest bear? Forest ಏನು ಹೊಂದಿದೆ? ಫಾರೆಸ್ಟ್ ಏನು ಕೊಡುತ್ತೆ ಸರ್? ಆ ಹೆಣ್ಮಕ್ಳೆಲ್ಲ ಕೋರಸ್ಸಲ್ಲೆಲ್ಲ ಒಟ್ಟಿಗೆ ಹಾಡು ಹೇಳ್ತಾರಂತೆ. What do the forest give? Soil, water, pure air. According to woman, what do the forest give? ಕಾಡು ನಮಗೆ ಏನು ಕೊಡುತ್ತೆ? ಸಾಯಿಲ್, ಒಳ್ಳೆ ಮಣ್ಣನ್ನು ಕೊಡುತ್ತೆ. ಸಾಯಿಲ್ ಅಂದರೆ ಮಣ್ಣು, ಒಳ್ಳೆ ಮಣ್ಣನ್ನು ಕೊಡುತ್ತೆ. ಪ್ಯೂರ್ ಏರ್, ಪರಿಶುದ್ಧವಾದ ಗಾಳಿ ಕೊಡುತ್ತೆ. ಆ್ಯಂಡ್ ವಾಟರ್, ನೀರನ್ನು ಕೊಡುತ್ತೆ. ದ ಹೋಲ್ ಅರ್ತ್, if we have to protect the earth, we have to sustain. We have to protect soil, water and pure air. To get these things, we have to protect the forest. ನಮ್ಗೆ ಒಳ್ಳೆ ಮಣ್ಣು ಬೇಕು, ಗಾಳಿ ಬೇಕು, ನೀರು ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಕಾಡುಗಳನ್ನ ಕಾಪಾಡ್ಕೋಬೇಕು. ನಾಟ್ ಜಸ್ಟ್ ಪ್ರಾಫಿಟ್, ಟಿಂಬರ್ ಆ್ಯಂಡ್ ರೆಸಿನ್. ನೆಕ್ಸ್ಟ್ ಪ್ಯಾರಾಗ್ರಾಫ್, ಬಿಯಾಂಡ್ ಮೊನೋಕಲ್ಚರ್ಸ್. ಸೊ ನೀವು ಈ ಭಾಗದಲ್ಲಿ 1 ಮಾರ್ಕಿಂದು ಒಂದು 3-4 ಕ್ವೆಶನ್ಸ್ ಬರುತ್ತೆ. ವಂದನಾ ಶಿವ ಅವರ ಪೇರೆಂಟ್ಸ್, ಮತ್ತು ಚಿಕ್ಕೋ ಮೂಮೆಂಟ್, ಮತ್ತು ಬಚನಿ ದೇವಿ, ಇಷ್ಟನ್ನು ತಿಳ್ಕೊಳ್ತೀರಾ. ಈಗ ನಂತರ ನಾವು ವಂದನಾ ಶಿವ ಅವರ ಅಚೀವ್ಮೆಂಟ್ಸನ್ನು ನೋಡ್ತೀವಿ. ಏನೇನು ಸಾಧಿಸ್ತಾರೆ, ಅವರ ದಾರಿ ಹೇಗೆ ಶುರುವಾಗುತ್ತೆ ಅನ್ನೋದನ್ನು ನೋಡ್ತೀವಿ. ಬಿಯಾಂಡ್ ಮೊನೋಕಲ್ಚರ್ಸ್. ಬಿಯಾಂಡ್ ಮೊನೋಕಲ್ಚರ್ಸ್. ಮಾನೋ ಮೀನ್ಸ್ ಸಿಂಗಲ್, ಬಿಯಾಂಡ್ ಅದರ ಆಚೆಗೆ ಅಂತ. ಅಂದರೆ ಇಲ್ಲಿ ವ್ಯವಸಾಯದ ಬಗ್ಗೆ ಹೇಳ್ತಾರೆ. ವ್ಯವಸಾಯನ ಹೇಗೆ ಮಾಡ್ತೀವಿ ಅಂದರೆ ಮೊನೋಕಲ್ಚರ್, ಒಂದೇ ಥರದ ಬೆಳೆಯನ್ನು ಬೆಳೀತಾ ಹೋಗ್ತೀವಿ, ಯಾವತ್ತೂ ನಾವು ಬದಲಾಯಿಸಲ್ಲ. ಆ ಭೂಮಿನಲ್ಲಿ ಒಂದೇ ಬೆಳೆಯನ್ನು ಬೆಳೀತಾ ಇರ್ತೀವಿ. ದಟ್ ಈಸ್ ಮೊನೋಕಲ್ಚರ್. ಸಿಂಗಲ್ ಕ್ರಾಪ್, ಒಂದೇ ಥರದ ಬೆಳೆಯನ್ನು ತೆಗಿತಾ ಇರ್ತೀವಿ. ಬೇರೆ ಬೇರೆ ಬೆಳೆಗಳನ್ನು, ಡೈವರ್ಸಿಟಿ ಇಲ್ಲ, ನಾನಾ ಥರದ ಬೆಳೆಗಳಿಲ್ಲ, ಒಂದೇ ಬೆಳೆ ಇರುತ್ತೆ. ಅದರ ಆಚೆಗೆ From Chipko, I learned about biodiversity and biodiversity-based living economies. The protection of both has become my life's mission. From Chipko, I have learned about biodiversity. Biodiversity. ಇಲ್ಲಿ ತುಂಬ ಮುಖ್ಯವಾದ ಶಬ್ದ ಇದು, biodiversity. ಬಯೋ ಅಂದರೆ ಪ್ಲಾಂಟ್ಸ್, ಗಿಡ ಸಸಿಗಳು, ಬೆಳೆ. ಡೈವರ್ಸಿಟಿ ಮೀನ್ಸ್ ವೆರೈಟೀಸ್, ವೈವಿಧ್ಯತೆ ಅಂತ. ನಾವು ಬೆಳೆ ತೆಗಿಬೇಕಾದ್ರೆ ಬೆಳೆಗಳನ್ನ ಬದಲಾಯಿಸ್ತಿರ್ಬೇಕು, ಅಥವಾ ನಾನಾ ಥರದ ಬೆಳೆಗಳನ್ನ ತೆಗಿತಾ ಇರಬೇಕು. ಒಂದೇ ಥರದ ನಾವು ಬೆಳೆಯನ್ನು ತೆಗಿಬಾರ್ದು. ಸೊ ನಮ್ಮ ಎಕಾನಮಿ, ನಮ್ಮ ಆರ್ಥಿಕತೆ, ನಮ್ಮ ಆದಾಯ ಕೂಡ ನಾನಾ ಬೆಳೆಗಳ ಮೇಲೆ ಅವಲಂಬನೆ ಮಾಡಬೇಕು. ಒಂದೇ ಬೆಳೆಯಲ್ಲಿ ನಾವು ಇರಬಾರ್ದು. ಅದ್ರ ಬಗ್ಗೆ As I described in my book Monocultures of the Mind, the failure to understand biodiversity and its many functions is at the root of the impoverishment of nature and culture. ಅಲ್ಲಿ ಅಂಡರ್ಲೈನ್ ಮಾಡಿ, Monocultures of the Mind. That is the name of a book written by ವಂದನಾ ಶಿವ. ಅಲ್ಲಿ ಕೇಳ್ತಾರೆ, ನೇಮ್ ದ ಬುಕ್ ರಿಟನ್ ಬೈ ವಂದನಾ ಶಿವ, ಅಥವಾ ದ ಬುಕ್ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಈಸ್ ರಿಟನ್ ಬೈ. 3 ಆಪ್ಷನ್ಸ್ ಕೊಡ್ತಾರೆ. ಈ ಬುಕ್ ಹೆಸರು ಕೊಟ್ಬಿಟ್ಟು ಇದನ್ನು ಬರೆದವ್ರು ಯಾರು 3 ಜನ ಹೆಸರು ಕೊಡ್ತಾರೆ. ದಟ್ ಈಸ್ ರಿಟನ್ ಬೈ ವಂದನಾ ಶಿವ. ಸೊ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್, ಇದರ ಆಥರ್ ಅಂದರೆ ಬರೆದಿರೋರು, ಬರಹಗಾರರು ಯಾರು ಅಂದರೆ ವಂದನಾ ಶಿವ. ಈ ಬುಕ್ಕಲ್ಲಿ ಬರ್ಕೊಂತ ಹೋಗಿದ್ದಾರೆ ವಂದನಾ ಶಿವ. ನಾವು ಮೊನೋಕಲ್ಚರಿಂದ ನಮಗೆ ಎಷ್ಟು ನಷ್ಟ ಆಗುತ್ತೆ,
ನಾವು ಬಯೋಡೈವರ್ಸಿಟಿಗೆ ಹೋಗಬೇಕು, ಸಾವಯವ ಕೃಷಿಗೆ ಹೋಗಬೇಕು, ವಿವಿಧ ರೀತಿಯ ಬೆಳೆಗಳನ್ನು ನಾವು ಬೆಳಿಬೇಕು ಅಂತ ಅದ್ರ ಬಗ್ಗೆ ಹೋಗ್ತಾರೆ. ಸೊ ಸ್ಟೂಡೆಂಟ್ಸ್, ಯು ಸ್ಟಾಪ್ ಹಿಯರ್. This lesson is quite different from 2 deer. ನೀವು 2 deer ಓದಲಿಕ್ಕೂ ಈ ಪಾಠ ಓದಲಿಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಎರಡಕ್ಕೂ ವ್ಯತ್ಯಾಸ ಇದೆ. ಇದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕಾಗತ್ತೆ ನೀವು. ನಾನು ಎಲ್ಲೆಲ್ಲಿ ನಿಮಗೆ ಹೈಲೈಟ್ ಮಾಡ್ತೀನೋ, ಯಾವುದೋ ಪಾಯಿಂಟ್ಸ್ನ ನಾನು ರಿಪೀಟ್ ಮಾಡ್ತೀನೋ, ನೀವು ಅವುಗಳ ಕಡೆ ಗಮನ ಕೊಡಿ, ಅವುಗಳನ್ನ ಅಂಡರ್ಲೈನ್ ಮಾಡಿ, ಆ ಶಬ್ದಗಳು ನಿಮ್ಮ ನೋಟ್ಸಲ್ಲಿ ಆ ಶಬ್ದಗಳನ್ನೆಲ್ಲ ಬರ್ಕೊಳ್ಳಿ. ಅವುಗಳ ವಿತ್ ಸ್ಪೆಲ್ಲಿಂಗ್ ಆಗಾಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇನ್ನು 2 ಕ್ಲಾಸಲ್ಲಿ ನಾನು ಇದೇ ಪಾಠವನ್ನು ಮುಂದುವರಿಸುತ್ತೇನೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಈ ಪಾಠವನ್ನು ಒಂದು ನೆಕ್ಸ್ಟ್ ಕ್ಲಾಸ್ ಬರೋ ಅಷ್ಟರಲ್ಲಿ ನೀವು ಈ ಪಾಠವನ್ನು ಒಂದು 3-4 ಸರಿ ಓದ್ಕೋಬೇಕು. ಓಕೆ, ಥ್ಯಾಂಕ್ ಯು.